ಎಣ್ಣೆ ಹಚ್ಚುತ್ತೀನಿ ಸುಸು. ಏ ಬೇಡ ಕಣಮ್ಮ, ಸುಮ್ಮನೆ ಕೂದ್ಲಂತೂ ಉದುರ್ತಾವ. ನನಗೆ ಅದೇ ಟೆನ್ಷನ್ ಆಗೈತೆ ಅತ್ಲಾಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಫೋನ್ ಮಾಡ್ತೀನಿ ಅವ್ರಿಗೆ. ಡ್ಯೂಟಿ ಮುಗಿತೇನೋ ಫೋನ್ ಮಾಡ್ತೀನಿ. ಹಲೋ ಹಲೋ ಸಕಲೇಶ್, ಡ್ಯೂಟಿ ಮುಗೀತಾ? ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಇನ್ನೂ ಇಲ್ಲ, ಇನ್ನೂ ಡ್ಯೂಟಿಲೇ ಇದ್ದೀನಿ. ಆಫೀಸಲ್ಲಿದ್ದೀರಾ? ಹಾಂ, ಆಫೀಸಲ್ಲಿದ್ದೀನಿ ಸೂಸು. ಆಫೀಸಲ್ಲಿ ಸ್ವಲ್ಪ ಕೆಲಸ ಐತೆ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಮೊನ್ನೆ ಎಲ್ಲ ರಜಾ ಮಾಡಿದ್ನಲ್ಲ, ಅದಕ್ಕೇ ಸ್ವಲ್ಪ ಹೆಣ್ಮಕ್ಳು ತರಾಟೆಗೆ ತಗೊಂಡಿದ್ದಾರೆ. ಆ ಹೆಣ್ಮಕ್ಳು? ಈ ಹೆಣ್ಮಕ್ಳು ಯಾರು? ಯಾವ ಹೆಣ್ಮಕ್ಳು? ಇಲ್ಲೇನಾದರೂ ನನ್ನ ಹತ್ರ ಕೇಳೋಕ್ಕೆ ಬರ್ತಿರ್ತಾರ ಜಾಸ್ತಿನಾ? ಸರ್ ನೀವು ಬಂದಿಲ್ಲ 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 ಸರ್ ನೀವು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಹಿಂಗೆ ಒಂದೊಂದು ಕಡೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಸುಸು. ಹಿಂಗೆ ಸ್ವಲ್ಪ ಫೀಲ್ಡ್ ಬೇರೆ ಮಾಡಬೇಕಾ ನಾವು, ಫೀಲ್ಡ್ ವರ್ಕ್ ಬೇರೆ, ಅದಕ್ಕೆ ಲೇಟ್ ಆಗುತ್ತೆ. ಅದೇ ಮೊನ್ನೆ ಬೇರೆ ನಾನು ರಜಾ ಮಾಡಿದ್ನಲ್ಲ, ಅದಕ್ಕೇ ನನಗೆ ಸ್ವಲ್ಪ ಲೇಟ್ ಆಗ್ತೈತೆ. ಯಾಕೆ ಸುಸು? ಏನಿಲ್ಲ, ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಕೂದಲುದ್ರೋದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾನು, ನೀವು ಬರ್ತೀರೇನೋ ಅಂತ. ಕೂದಲಂತೂ ಸಖತ್ತು ಉದುರ್ತಾ ಇದ್ದಾವೆ, ನನಗೆ ಬೇಜಾರಾಗ್ತಾ ಐತೆ ಸಕಲೇಶ್. ಅದಕ್ಕೇನೆ ಅಯ್ಯೋ ಎಷ್ಟೊಂದು ಉದುರ್ತಾ ಐತೆ ಗೊತ್ತಾ. ಅದಕ್ಕೆ ನೀವು ಬರ್ತಿದ್ದಂಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ. ಸರಿ ಆಯ್ತು ಹೇಳು, ಹೋಗೋಣ. ಸಂಜೆ ಆಗುತ್ತೆ ಬರೋದಕ್ಕೆ. ಅಲ್ಲಿ ಯಾರು ಅಣ್ಣ ಕಸ ಹಾಕ್ತೀನಿ ಅಂತ ಕೇಳ್ತವ್ರೆ? ಯಾರು ನಿನ್ನ ಹಂಗೆ ಕೇಳ್ತಾ ಇದ್ದಾರೆ? ಯಾರೋ ಲಡು ಹಿಂಗೆ ಕೇಳ್ತಾ ಇದ್ದಾರೆ ಎಲ್ಲ. ಯಾರು ಹಿಂಗೆ ಕೇಳ್ತಾ ಇದ್ದಾರೆ? ಅಣ್ಣ ಇಲ್ಲಿ ಹಾಕ್ಲಾ, ಅಣ್ಣ ಇಲ್ಲಿ ಹಾಕ್ಲಾ, ಇದು ಹಸಿ ಕಸ ಒಣ ಕಸ ಅಂತ ಕೇಳ್ತವ್ರೆ. ಇಲ್ಲಿ ಹೊರಗಡೆ ಯಾರೋ ಕಸ ಹಾಕಿಸ್ಕೊಳ್ಳೋರು ಬಂದವ್ರೆ, ಅವ್ರ ಹತ್ರ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಹೊರಗಡೆ ನಿಂತಿದ್ನ, ಆಫೀಸಿಂದ ಹೊರಗಡೆ ಬಂದೆ. ನಿನ್ನ ಫೋನ್ ಬಂತಲ್ಲ, ಅದಕ್ಕೆ ಮಾತಾಡೋಣ ಅಂತ ಹೇಳಿ ಹೊರಗಡೆ ಬಂದೆ. ಅದಕ್ಕೇ ಇಲ್ಲಿ ಹೊರಗಡೆ ಬಂದಿದ್ದಾರ, ಹಾಕಿಸ್ಕೊಳ್ತಾ ಇದ್ದಾರೆ. ಹೌದೇನು? ನನಗೆ ಹತ್ರದಿಂದಲೇ ಕೇಳ್ತಲ್ಲ, ಏನಪ್ಪ ಇದು ಕಸ ಹಾಕೋಣ ಅಣ್ಣ ಅಣ್ಣ ಅಂತ ಹೇಳಿ ನೀನು ಕೇಳ್ತಾರೇನೋ ಅಂತ ಅಂದ್ಕೊಂಡೆ ನಾನು. ನನ್ನ ಯಾಕೆ ಕೇಳ್ತಾರೆ ಹೇಳು? ಇಲ್ಲಿ ಹೊರಗಡೆ ಯಾರೋ ಬಂದವ್ರೆ, ಹಾಕಿಸ್ಕೊಳಕ್ಕೆ ಬರ್ತಿರ್ತಾರೆ, ಕಸ ಹಾಕಿಸ್ಕೊಳಕ್ಕೆ BBMP ಅವರು. ಅದಕ್ಕೇ ಅವರು ಹಿಂಗೆ ಮಾತಾಡಬೇಕಾದ್ರೆ ಕೇಳಿಸ್ತಾ ಇರುತ್ತೆ. ಇಲ್ಲಿ ಹತ್ರದಲ್ಲೇ ನಿಂತಿದ್ದೀನಿ ಅದಕ್ಕೆ. ಅದೆಲ್ಲ ಕಸದ್ದೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ನಿಂತ್ಕೋಬೇಡಿ, ಅಲ್ಲಿ ಹತ್ರಕ್ಕೆ ಹೋಗ್ಬೇಡಿ. ಅಯ್ಯೋ ಅಲ್ಲೆಲ್ಲ ಆ ಕಡೆ ಎಲ್ಲನ ಸುಮ್ಮನೆ ಅದು ಇದು ತಿಂಡಿ 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 ಹಾಕಿರ್ತಾರೆ ಕಸದಲ್ಲಿ. ಅಯ್ಯೋ ಸ್ಮೆಲ್ ಬರುತ್ತೆ, ಆ ಕಡೆ ಹೋಗ್ಬೇಡ್ರಿ. ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿ ನೀವು. ನೀವು ಹೊರಗಡೆ ಹೋಗ್ಬೇಡಿ. ಏನು ಮಾಡಲಿ, ಸ್ಮೆಲ್ಲು ದಿನ ಬರ್ತಿರ್ತಾರಲ್ಲ, ಅಡ್ಜಸ್ಟ್ ಆಗೈತೆ. ಅಂಥದ್ದೇನಿಲ್ಲ, ಅಡ್ಜಸ್ಟ್ ಆಗ್ಬಿಟ್ಟೈತೆ ಸುಸು. ಹೆಂಗಾದ್ರೂ ಸ್ಮೆಲ್ಲೇ ಅಪ್ಪ. ಸುಮ್ಮನೆ ಈ ಕಡೆ ಬಂದು ಮಾತಾಡಿ. ಯಾತೆ ಸುಸು? ಅಲ್ಲಿ ಕಸ ಹಾಕಿಸ್ಕೊಳ್ಳೋರು ಬಂದವ್ರಂತೆ, ಅದಕ್ಕೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರು. ಸ್ಮೆಲ್ಲು ಅದು ಇದು ಸ್ಮೆಲ್ ಬರ್ತಾ ಇರುತ್ತೆ. ಅದು ಹಸಿ ಕಸ ಒಣ ಕಸ ಎಲ್ಲನ ಬೇರೆ ಬೇರೆ ಹಾಕೋಣ ಅಂತ ಹೆಣ್ಗುಸ್ರು ಬೇರೆ ಕೇಳ್ತಾ ಇದ್ರಾ. ಅದಕ್ಕೇ ನಾನು ಅವ್ರಿಗೆ ಹೇಳ್ದೆ, ಸ್ಮೆಲ್ ಬರುತ್ತೆ ರೀ ಅಂತ. ರೀ ಆ ಕಡೆ ಹೋಗ್ಬಿಡ್ರಿ, ಸ್ವಲ್ಪ ಈ ಕಡೆ ಗಿಡ ಮರ ಯಾವುದಾದ್ರೂ ನೆರಳಿರುತ್ತಲ್ಲ, ಆ ಕಡೆ ಹೋಗಿ ಮಾತಾಡಿ, ನೆರಳಿಗೆ ಹೋಗಿ ಮಾತಾಡಿ, ಕಸದ ಹತ್ರ ಹೋಗಬೇಡಿ ನೀವು. ಸ್ಮೆಲ್ಲು, ಅಯ್ಯೋ ಆಮೇಲೆ ಅದು ಇನ್ಫೆಕ್ಷನ್ ಆಗುತ್ತೆ. ಸ್ಮೆಲ್ ಆ ಥರ ಎಲ್ಲ ಕುಡಿಬೇಡಿ ನೀವು. ಇಲ್ಲ ಸುಸು, ನಾನು ಆ ಥರ ಸ್ಮೆಲ್ಲೆಲ್ಲ ಕುಡಿಯೋದಿಲ್ಲ ಬಿಡು. ಆರಾಮಾಗಿದ್ದೀನಿ. ನಾನು ಆಫೀಸಲ್ಲಿ ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಸಾಹೇಬ್ರು ಬರ್ತಾರೆ ಇವಾಗ. ಬಂದಿದ್ದ ತಕ್ಷಣ ನನಗೆ ನಾಳೆ ಒಂದು ಲೆಟ್ರ್ ಕೊಡ್ತಾರೆ. ಆಮೇಲೆ ಬೇರೆ ಕೆಲಸಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ. ಸರಿ ಆಯ್ತು ಹೇಳು. ಆದರೂ ಆಗಲಿ ಹೇಳು. ಕೆಲಸ ಆದ್ರೇ ಒಳ್ಳೆಯದು. ಇನ್ನೂ ಜಾಸ್ತಿ ಜಾಸ್ತಿ ಸಂಬಳ ಆಗುತ್ತೆ. ಸರ್ವಿಸ್ ಆದಂಗೆಲ್ಲ ನಿನಗೂ ಒಂದು ವ್ಯಾಲ್ಯೂ ಇರುತ್ತೆ, ಚೆನ್ನಾಗಿರುತ್ತೆ ಹೇಳು. ಸರಿ ಆಯ್ತು ರೀ, ಸಂಜೆ ಬೇಗ ಬಂದರೆ ಹೋಗೋಣ. ಸರಿ ಆಯಿತು ಸುಸು, ಬಾಯ್. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ, ಹೆಣ್ಮಕ್ಳೆಲ್ಲ ಕಸ ಹಾಕ್ತಾ ಇದ್ದಾರೆ. ಸರಿ ಆಯಿತು, ಆ ಕಡೆ ಹೋಗ್ಬಿಡಿ. ಸ್ಮೆಲ್ಲು ನೀವು ಬೇರೆ ಕಡೆ ಆಫೀಸಲ್ಲಿರಿ. ಹಾಂ, ಓಕೆ ಓಕೆ ಓಕೆ. ಸುಗುಣಕ್ಕ ಬನ್ನಿ ಬನ್ನಿ. ಏನು ಸುಸು, ಏನು ಮಾಡ್ತಾ ಇದೆಯಾ? ಏನು ಇಂಜಿನಿಯರ್ ಮದುವೆ ಆಗ್ಬಿಟ್ಟಂತೆ? ಹೌದು ಸುಗುಣಕ್ಕ, ನಮ್ಮ ಮನೆಯವರು ಇಂಜಿನಿಯರು. ಅದೇ ಇವಾಗಿನ ಫೋನ್ ಮಾಡಿದ್ರು, ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕಾಗಿತ್ತು. ನಾನು ಸ್ವಲ್ಪ ಕೂದಲು ಜಾಸ್ತಿ ಉದುರೋಗ್ಬಿಡ್ತಾ ಇದ್ದಾವೆ, ಸಖತ್ತು ಉದುರೋಗ್ತಾ ಇದ್ದಾವೆ. ಆಗ ಅವಳು ನಿಮ್ಮ ಅತ್ತೆ ಅಜಯ್ಯಮ್ಮ ನನ್ನ ಮಗಳಿಗೆ ಕೂದಲೆಲ್ಲ ಉದ್ರೋಗ್ಲಿ ಅಂತ ಹೇಳಿ ಅವತ್ತು ಅದು ಯಾವ ಬಾಯಾಗಂದ್ಲೋ ಏನೋ, ಅವ್ರ ಮೊಮ್ಮಗಳಿಗೆ ಕೂದಲಿಲ್ವಲ್ಲ. ಅದೇ ಚೈತ್ರನ ಮಗಳಿಗೆ ಕೂದಲಿಲ್ವಲ್ಲ ಸುಗುಣ. ನಾವು ಅವತ್ತು ಇವಳೇನ ಕೂದಲಿಲ್ಲ, ನಮ್ಮ ಕೂದಲು ಎಷ್ಟುದ್ದ ಬೆಳಿತಾವೆ, ಇಲ್ದವ್ರಿಗಿಲ್ಲಪ್ಪ ಅಂತಾರೆ, ಅಂಥವ್ರಿಗಾದ್ರೂ ಕೊಡೋಕ್ಕಾಗಲ್ವಾ ಅಂತೇಳಿ ಮಾತಾಡ್ಕೊಂಡ್ರಂತ ಇವಳು ಸಿಂಧು. ಅದಕ್ಕೆ ಬಂದುಬಿಟ್ಟು ನೀನು ಹಂಗೆ ಮಾತಾಡ್ಬೋದೇನೆ ಅಂತ ಹೇಳಿ ಗಲಾಟೆ ಮಾಡಿ ಶಾಪ ಹಾಕೋದ್ಲು ಕಣೆ. ಅವತ್ತಿಂದ ನನ್ನ ಮಗಳ ಕೂದಲು ಎಷ್ಟೊಂದು ಉದುರ್ತಾ ಇದ್ದಾವೆ ಕಣೆ. ಅಯ್ಯೋ ಹೌದಾ? ನಮ್ಮ ಅತ್ತೆ ಬಾಯಿ ಹಂಗೆ ಮತ್ತೆ ಏನಾನ ಅಂಬ್ಲಿ ಹಂಗೆ ಆಗುತ್ತೆ. ನಮ್ಮ ಅತ್ತೆ ಬಾಯಿ ಸರಿ ಇಲ್ಲ.
ಅಯ್ಯೋ ಅದು ಹೆಂಗೆ ಹೇಳ್ತೋ ಏನೋ, ನನಗಂತೂ ಎಲ್ಲ ಕೂದಲೆಲ್ಲ ಉದುರು ಬಿಡ್ತವೆ ನೋಡಕ್ಕ. ಎಷ್ಟು ಆಗೈತೆ, ಎಷ್ಟು ಉದ್ದ ಎಷ್ಟು ದಪ್ಪ ಹೆಂಗಿದ್ವು ಅಂದರೆ ನಿಜ ಹೇಳ್ಬಾರ್ದು, ಹಂಗಿದ್ದವು ಕೂದಲು. ಇವಾಗೇನು ಇನ್ನೊಂದು 2 ದಿವಸ ಹೋದ್ರೆ ನಾನು ಬೋಡಿ ಆಗ್ಬಿಡ್ತೀನೇನೋ ಅನ್ನಿಸ್ತೈತೆ. ಅವಳನ್ನ ಹಂಗೆ ಅನ್ಕೊಂತಿದ್ದೆ ಬೋಡಿ ಅಂತ ಹೇಳಿ, ಇನ್ಮೇಲೆ ನನ್ನ ತಲೆನೇ ಹಂಗೆ ಆಗುತ್ತೋ ಏನೋ ಅನ್ನಂಗೆ ಆಗೈತೆ. ಬಿಡು, ಇಂಜಿನಿಯರ್ ಮದುವೆ ಆಗಿದೆಯಲ್ಲ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗು, ಚೆನ್ನಾಗಿಲ್ಲ ಏನೇನೋ ಮೆಡಿಸನ್ ಕೊಡ್ತಾರೆ ಕೂದಲು ಬರೋ ಅಂಥದ್ದು, ಅದನ್ನೆಲ್ಲ ತಗೋಬಿಡು. ಏನಾಗಲ್ಲ. ಒಳ್ಳೆ ಕೆಲಸದಾಗಿರೋರ್ನೇ ಮದುವೆ ಆಗಿದೆಯಮ್ಮ, ಬಿಡು ಇನ್ನೇನು. ಇವ್ರು ಡೈವರ್ಸ್ ಕೊಟ್ಟರು ಕೊಡ್ಲೇಳು. ನನ್ನ ಮಗಳೇನು ಚೆನ್ನಾಗಿದ್ದಾಳೆ, 70 ಗ್ರಾಮಿನ ಮಂಗಳ ಸರ ಒಳಗೆ ಹಾಕ್ಕೊಂಡವಳೆ. ನಾನು ಇಲ್ಲಿ ಎಣ್ಣೆ ತಿನ್ನ, ಆಮೇಲೆ ಕಳ್ರ ಕಾಟ 70 ಗ್ರಾಮಿಂದು ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ ಕೊಳ್ಳಗೆ, ಅದಕ್ಕೆ ಒಳಗೆ ಹಾಕ್ಯಳಮ್ಮ ಅಂತೇಳಿ ಒಳಗೆ ಹಾಕ್ಸ್ಕೈನಿ. 70 ಗ್ರಾಮಿನ ಕಣಸುಗುಣ ಮಂಗಳ ಸರ. ಅವಳಣೆ ಬರ್ಕೊಂದು ಆ ಪಾರ್ಟಿ ಐತಿ ಅಂತಾಳೆ ಅಲಸ್ಮಕ್ಕ. ಒಂಟೆಳೆದೊಂದು ಮಂಗಳ ಸರ ಮಾಡಿಸ್ಕೊಡ್ಲಿಲ್ಲ ನನ್ನ ಮಗಳಿಗೆ, ಎಷ್ಟು ದಿವಸ ಇದ್ರು. ಬರೀ ಕರೆ ಮಣಿನೇ ಹಾಕೊಂಡಿದ್ಲು ತಗ. ಅದಕ್ಕೆ ಮತ್ತೆ ಬೇಡ ಅವ್ರ ಸವಸನೆ ಅಂತ ಹೇಳಿ ಬಿಟ್ಟು ಬಂದು ನನ್ನ ಮಗಳು ಹೆಂಗಾನ ಇಂಜಿನಿಯರ್ ಮದುವೆ ಆಗೋದಕ್ಕೆ ಇವತ್ತು ಹೆಂಗಿದ್ದಾಳೆ ಗೊತ್ತಾ ನನ್ನ ಮಗಳು. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಏನಿಲ್ಲ ಇನ್ನೊಂದು ಸ್ವಲ್ಪ ದಿನ ಕಾರ್ ತಕೊಂತಾರೆ, ಮೇಲಿನ ಚೆನ್ನಾಗಿರ್ತಾರೆ ಕಣೆ. ಮತ್ತು ಬಿಡು, ಅವನು ಒಳ್ಳೆಯವನಲ್ಲ. ಅವನು ಇನ್ನೇನು ಸ್ವಂತ ಮಗ ಅಲ್ಲ, ಏನಿಲ್ಲ ಬಿಡು. ಹೆಂಗೆ ಗೊತ್ತಾಗೋ ಬೇರೆಯವ್ರನ್ನ ಮದುವೆ ಆದಲ್ಲ, ಸುಮ್ಮನೆ ಅವ್ರನ್ನೇ ದೊಡ್ಡವರು ಅಂದ್ಕೊಂಡ್ರೆ ಅವ್ರು ನಮ್ಗೆ ಇಲ್ಲದ್ದೆಲ್ಲನ ಕೇಡು ಮಾಡ್ತಾರೆ. ಅದಕ್ಕೆ ಮತ್ತೆ ಡೈವರ್ಸ್ ಕೊಟ್ಟಿದ್ದೆ, ವಾಸಿ ಆಯ್ತು, ಸುಮ್ಮನೆ ವಾಸಿ ಆಯಿತು. ಒಳ್ಳೆ ಗಂಡ ಸಿಕ್ಕಿದ್ರು. ನನಗೆ ಕೂದಲಿಂದ ಒಂದು ಚಿಂತೆ ಆಗೈತೆ, ಕೂದಲಂತೂ ಅಯ್ಯೋ ನಾಳೆ ಬೋಡ ಆಗುತ್ತೆ ಅನಿಸ್ತೈತಿ. ಇವಾಗ ನಮ್ಮ ಅಮ್ಮ ಕೈ ಇಕ್ಕಿದ್ರೆ ಸಾಕು ಹಿಂಗೆ ಬರ್ತವೆ, ಬಾಚಣಿಕೆ ತುಂಬ ಹಿಂಗೆ ಬರ್ತವೆ. ನನಗೆ ಹಿಂಗೆ ಯಪ್ಪ ತಲೆ ಬೇರೆ ಬಾಚ್ಕೊಂಡಿಲ್ಲ. ಇವಾಗ ಏನಾದರೂ ನನಗೆ 2-3 ದಿವಸ ಬಾಚ್ಕೊಂಡೇ ಇಲ್ಲ, ತಲೆನ ಉದುರ್ತಾವೆ ಅಂತ ಹೇಳಿ ಬಾಸ್ಕೊಂಡೇ ಇಲ್ಲ, ಹಂಗೆ ಕೊಟ್ಕೊಂಡವಳೆ. ಅವಿನ್ನಾನ ಚಿಕ್ಕ ಕಟ್ಟೇವೆ, ಹಂಗೆ ಬಂದು ಕಟ್ಟೇವಿ. ಹಾಗೇನೆ ಜಾಸ್ತಿನ ಚಿಕ್ಕ ಅಂದರೆ ಚಿಕ್ಕ ಇದಾವೆ ಕಣೆ. ಅದಕ್ಕೆ ಎಣ್ಣೆ ಹಚ್ಚನ ಅಂತಂದ್ರೆ ಬೇಡ ಕಣಮ್ಮ, ಓಸು ಉದುರ್ತಾ ಬೇಡ ಅಂತಾಳೆ. ಇವಾಗ ಬಾಚಣಿಗೆ ತಗೊಂಡು ಹಿಂಗೆ ಇಕ್ಕದೆ ಅಂದರೆ ಓಸು ಬರ್ತವೆ, ನಮ್ಮ ತಲೆಗಳವೆಲ್ಲ ಅಮ್ಮಂಗಾಗೈತೆ. ಅಷ್ಟು ಚಿಕ್ಕಟ್ಟೈತೆ, ಉದುರುತ್ತವ ಅಂತಲೇ ಬಾಸ್ಕೊಂಡಿಲ್ಲ ನಾನು. ಏನು ಉದ್ರಲ್ಲ, ಬಾಸ್ಗೆ ಎತ್ತ ಇಲ್ಲ, ನಾನೆಲ್ಲ ಬಾಸ್ತೀನಿ. ತಬೈಲಿ ಬಾಸ್ತೀನಿ ಎಲ್ಲ ನೀಟಾಗಿ. ಎಣ್ಣೆ ಬಗ್ದೈತೆ, ಎಣ್ಣೆ ಹೆಚ್ಚಿಬಿಟ್ಟು ನೀಟಾಗಿ ಬಾಸ್ಕ. ಏನಾಗಲ್ಲ, ನಾನೆಲ್ಲ ಬಾಸ್ತೀನಿ ತತ್ತ ಇಲ್ಲ, ಎಣ್ಣೆ ಹೆಚ್ಚುತ್ತೀನಿ ನಾನೆಲ್ಲನ. ಋತುದು ಇವಳಿ ತಿರುಕೇಣಂಗೈತಲ್ಲ, ಅವಳಿಗೆ ಕೂದಲು ಬತ್ತಾ ಇದಾವಂತಿ. ಅವಳಿಗೆ ಇನ್ನೆಲ್ಲಿ ಬತ್ತತ್ತಾಗ. ಸ್ವಲ್ಪ ಎದ್ದಾಳ್ತವೆ, ತಲೆ ಎಲ್ಲ ಕರ್ಗಾಗುತ್ತೆ, ಬರೋದೇ ಇಲ್ಲ. ಸುಮ್ಮನೆ ನಿನ್ಗೇನು ಬೆಳೀತಾ ಹೋದ್ರೆ ಇರೋನು, ಅವಳಿಗೇನು ಬೆಳೆಯಲ್ಲ, ಸುಮ್ಮನಿರು. ಅವಳು ಬೋಡಿ. ಅದಕ್ಕೆ ನನ್ನ ತಮ್ಮ ಮದುವೆ ಆಗ್ಯಾನ, ಅವನು ಅವಳು ಯಾರು ಮದುವೆ ಆಗ್ತಿರ್ಲಿಲ್ಲ. ಅಲ್ಲ ನಿನ್ನ ತಮ್ಮನಿಗೆ ಬುದ್ಧಿ ಬೇಡವಾ ಸುಗುಣ, ಹೋಗಿ ಅಂಥವಳು ಮದುವೆ ಆಗ್ಯವನ್ನೆಲ್ಲ ಕೂದಲಿಲ್ದವನ್ನ. ಈ ಕೂದಲಿರೋರು ಆಗಬೇಕಾಗಿತ್ತು ಅಲ್ಲ. ಅವಳು ಹುಟ್ಟಾಗಿಂದ ಬಂದಿಲ್ಲ, ನಮಗೇನೋ ಬಂದಿದ್ವಿ ಅನ್ನು. ನಮಗೆ ಇವಾಗ ನಾವು ಬೋಡ ಮಾಡಿಸ್ಕೊಬಂದಾಗಿಂದ ನಾವು ದೇವಸ್ಥಾನಕ್ಕೆ ಬೋಡ ಮಾಡಿಸ್ಕೊಂಬಂದಿದ್ವಿ. ಇನ್ನೂ ಬೆಳೀತಾವೆ, ನನ್ನವೇನು ಜುಟ್ಟಾಕೊಂಬಂದು ಬರ್ತವೆ, ನಮ್ಮವೇನೇ ಇದ್ದು. ಅವಾಗ ನನ್ನ ಕುಂಡಿ ಕೆಳಕನ ಇದ್ವು ಕೂದಲು. ಹೆಂಗಿದ್ವಿ, ಎಷ್ಟು ಉದ್ದ ಎಷ್ಟು ದಪ್ಪ, ಹಂಗೇನೆ ಹಿಂಗೆ ನಾಗರು ಹೇಳಿ ಇದ್ದಂಗಿರೋದು ನನ್ನ ಜಡೆ. ತತ್ತ ಇಲ್ಲ, ನಾನೆಲ್ಲ ಬಾಸ್ತೀನಕ್ಕ, ಬಾಯಿಲ್ ಸುಸ ನಾನೆಲ್ಲ ಬಾಸ್ತೀನಿ, ಬೇಜಾರ ಮಾಡ್ಕೋಬೇಡ. ನನಗೆ ಇವಾಗ ಒಳ್ಳೆ ಗಂಡ ಸಿಕ್ಕಿದ್ರು. ಈ ಕೂದಲು ನನ್ನ ಸಮಸ್ಯೆ ಆಗ್ಬಿಟ್ಟೈತು ಹೋಗತ್ತ, ಕೂದಲೆಲ್ಲ ಉದುರ್ತಾ ಇದ್ದಾವೆ. ಅಯ್ಯೋ ನಾನು ಬೇರೆ 3 ದಿವಸ ಬಾಚ್ಕೊಂಡು ಇಲ್ಲದಕ್ಕೆ ತಲೆ ಕೈ ಇಕ್ಕೊಳ್ಳೋಕ್ಕೆ ಭಯ ಆಗ್ತೈತಿ, ಎಲ್ಲೂ ಉದ್ರೋಗ್ಬಿಡುತ್ತಪ್ಪ ತಲೆಯೆಲ್ಲ ಅನ್ನಿಸ್ತೈತೆ. ಅಯ್ಯೋ ನನಗೊಂಥರ ಬೇಜಾರಾಗ್ತೈತೆ ಸುಗುಣಕ್ಕ ಕೂದಲು ಉದ್ರೋದಕ್ಕೆ. ಕಿರು ಬೇಜಾರ ಮಾಡ್ಕೋಬೇಡ, ನಾನೆಲ್ಲ ಹಚ್ಚುತ್ತೀನಿ. ನಾನು ಇಲ್ಲೇ ಇರ್ತೀನಮ್ಮ, ನೀನು ಏನ್ಕರ ಮಾತಾಡಿಸ್ಬೋದು. ನಿಮ್ಮ ಅಕ್ಕಿಯವರೆಲ್ಲ ಎಲ್ಲೋದ್ರು? ಅವ್ರಿಗೆಲ್ಲ ನಾವು ಹೊಟ್ಟೆ ಉರಿ ಕಣ್ಸುಗುಣ. ನನ್ನ ಮಗಳು ಇಂಜಿನಿಯರ್ ಮದುವೆ ಆಗಿರೋದಕ್ಕೆ ಹೊಟ್ಟೆ ಉರಿ. ಅದಕ್ಕೇನೆ ಒಳಗೆ ಹೊಕ್ಕೊಂಡವ್ರಿ, ಅಲ್ಲೋ ಇಲ್ಲೋ ಹೋಗ್ತಾರೆ ಇಬ್ಬರಳು. ನಾವು ಅವ್ರ ಕಣ್ಣಿದ್ರಿಗೆ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿದ್ದೀವಿ. ನನ್ನ ಮಗಳನ್ನ ಚೆನ್ನಾಗಿರ್ತಾಳೆ, ಏನು ಇಂಜಿನಿಯರ್ ಮದುವೆ ಆಗವಳೆ, ಹೆಂಗಿರ್ತಾಳೆ ಬೇಕಾದ್ರೆ ನಾನೇ ಹಚ್ಚುತ್ತೀನಿ. ಪಾಪ ಸುಸ್ಸು ಇವತ್ತು ಲಸ್ಮಕ್ಕನ ಮಗನ ಮದುವೆ ಆಗಿದ್ಲು. ಇವತ್ತು ಅವರು ಬೇಡ ಅಂತ ಹೇಳಿ ಡೈವರ್ಸ್ ಕೊಟ್ಬಿಟ್ರು. ಪಾಪ ಏನು ಮಾಡೋಕ್ಕಾಗುತ್ತೆ, ಇಂಥವ್ರಿಗೆ ಕೈ ಹಿಡಿಬೇಕು. ಅಯ್ಯಮ್ಮ ಭಾರಿ ಇದ್ದಾಳೆ. ಅಯ್ಯಮ್ಮ ಒಂಥರ ಅಯ್ಯಪ್ಪ ಎಂಥವ್ರು ಹೋಗು. ಅಲ್ಲ ಪಾಪ ಒಳ್ಳೆ ಹುಡುಗಿ ಅವಳು ಸೊಸು, ಕೂದಲು ಉದುರ್ತಾ ಇದ್ದಾವೆ ಅಂತ ಅದಕ್ಕೆ ನಾನೇ ಮೆಲ್ಲಕ್ಕೆ ಬಿಡಿಸ್ತೀನಿ, ಎಣ್ಣೆ ಹಚ್ಬಿಟ್ಟು ಬೇಜಾರಗಳು ಕೂದಲು ಉದುರುತ್ತವೆ ಅಂತ ಹೇಳಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.